ಏನೇ ಕದ್ಯಾ? ಕದ್ಬಿಟ್ಟೆ. ಫೋನ್ ಕದ್ಯಾ? ಫೋನಲ್ಲಿ ಫೋಟೋ ತೆಗ್ದಿದ್ದೀನಿ. ಅಭಿವಸು ಫೋಟೋ ನಮ್ಗ್ಯಾಕೆ? ಅವ್ರ ಫೋಟೋ ಅಲ್ಲ ಆಂಟಿ, ಟೆಂಡರ್ ಫೋಟೋ ತೆಗ್ದಿದ್ದೀನಿ. ನಾಳೆ ಇದನ್ನ ಆದಿತ್ಯಗೆ ಹ್ಯಾಂಡ್ ಓವರ್ ಮಾಡ್ತೀನಿ. ಟೆಂಡರ್ ನಮಗೆ ಸಿಗುತ್ತೆ. ಕೋರ್ಟ್ ಕದಿಯೋದು ಇಷ್ಟು ಈಸಿ ಅಂತ ಗೊತ್ತಾಗಿದ್ರೆ ನಾನೇ ಕದೀತಿದ್ನಲ್ಲೇ. ಹೋಗಿ ಮಲ್ಕೋ, ನಾಳೆ ಮಾತಾಡೋಣ. ಹೋಗು. ನನಗೂ ನಿದ್ದೆ ಬರ್ತಿದೆ, ಹೋಗು. ತುಳಸಿ ಮಾತೆ, ನೀನಿದ್ಯಾ ತಾಯಿ? ಕರುಣಿಸ್ದೆ ತಾಯಿ. ಹಾರಿಕಾಗೆ ಕೋರ್ಟ್ ಬಗ್ಗೆ ಗೊತ್ತಾಯ್ತು. ಆದಿತ್ಯ ಹಾರಿಕನ್ಗೆ ದುಡ್ಡು ಕೊಡ್ತಾನೆ. ಹಾರಿಕಾ ನನಗ್ ದುಡ್ಡು ಕೊಡ್ತಾಳೆ. ನಾನು ನನ್ ರಾಜ ದುಬೈಗೆ ಹೋಗಿ ಸೆಟ್ಲ್ ಆಗ್ತೀವಿ. ನಾನು ನನ್ ರಾಜ ದುಬೈ. ಮಮ್ಮಿ, ದೊಡ್ಡಮ್ಮ, ಬೇಗ ಬನ್ನಿ, ಅಜ್ಜಿಗೇನೋ ಆಗಿದೆ. ನಾನು ನನ್ ರಾಜ ದುಬೈ. ಏನಾಯ್ತು? ನೋಡಿ ಮಮ್ಮಿ, ಅಜ್ಜಿಗೇನೋ ಆಗಿದೆ. ನಾನು ನನ್ ರಾಜ ದುಬೈ. ಪಾಪ ಫಿಟ್ಸ್ ಬಂದಿದೆ ಅನ್ಸುತ್ತೆ ಅಕ್ಕ. ರಾಕಿ, ಹೋಗಿ ಬೀಗದ ಕೈ ತಗೊಂಡ್ ಬಾ. ಬೀಗದ ಕೈ ಯಾಕೆ ವಸು? ಈ ಮೊಗ್ಚ ಕೈ ಸರಿ ಹೋಗುತ್ತೆ, ನಡಿ. ನಾನು ನನ್ ರಾಜ ದುಬೈ. ಚಿಕ್ಕಮ್ಮ, ಏನ್ರ ಮಾಡ್ತಿದ್ದೀರಾ? ನಿಮ್ಗೆ ಫಿಟ್ಸ್ ಬಂದಿದೆ ಚಿಕ್ಕಮ್ಮ. ಏನೇ ಫಿಟ್ಸು? ನನ್ ಪಿಂಡ. ನಾನು ಉರುಳು ಸೇವೆ ಮಾಡ್ತಿದ್ದೀನಿ. ಉರುಳ್ ಸೇವೆನಾ? ಹೌದು, ತುಳಸಿ ದೇವಿಗೆ ಸೇವೆ ಮಾಡ್ತಿದ್ದೀನಿ. ನನ್ ರಾಜ ನಾನು ದುಬೈ ಅಂತ ಏನೋ ಕನ್ಸ್ಕಂತಿದ್ರಿ ಅಲ್ವಾ ಅಜ್ಜಿ? ಯಾರೋ ಕನ್ವರ್ಸಿದ್ದು? ನೀವೇ ಚಿಕ್ಕಮ್ಮ. ಅದಕ್ಕೆ ನಿಮ್ಗೆ ಫಿಟ್ಸ್ ಬಂತೇನೋ ಅನ್ಕೊಂಡ್ವಿ. ಈ ರಾಜ ಯಾರು? ದುಬೈ ಏನು? ಏನೋ ಅಂದೆ ಬಿಡೆ, ಅದೆಲ್ಲ ನಿಮ್ಗ್ಯಾಕೆ? ಏನೋ ಇದೆ, ಹೇಳಿ ಅಜ್ಜಿ. ಹೇಳಕ್ಕೇನೋ ಇದೆ, ಏನೂ ಇಲ್ಲ. ಮತ್ತೆ ದುಬೈ ಅಂತ ಯಾಕಂತಿದ್ರಿ? ಅಂದ್ರೆ ಅದು ನಾನು ಸದ್ಯದಲ್ಲೇ ದುಬೈಗೆ ಹೋಗ್ತಿದ್ದೀನಿ. ದುಬೈಗ? ಯಾಕೆ ಚಿಕ್ಕಮ್ಮ? ಏನೇ ಯಾಕೆ? ನಾನ್ ಸೆಟ್ಲ್ ಆಗ್ಬಾರ್ದಾ? ಯಾವಾಗ್ಲೂ ಹೀಗೆ ಇರ್ಬೇಕಾ? ದುಬೈಲಿ ಸೆಟ್ಲ್ ಆಗ್ತೀರಾ? ಹೇಗಾಗ್ತೀರಾ ಚಿಕ್ಕಮ್ಮ? ನನ್ ಟೈಮ್ ಬರ್ತಿದೆ ಕಣೆ. ನಾನಿನ್ನು ನಿಮ್ ಜೊತೆ ಇರಲ್ಲಪ್ಪ. ದುಬೈಯಲ್ಲಿ ಸೆಟ್ಲ್ ಆಗ್ಬೇಕು ಅಂದ್ರೆ ತುಂಬಾ ದುಡ್ಡು ಬೇಕಲ್ವಾ ಚಿಕ್ಕಮ್ಮ? ದುಡ್ಡಿಟ್ಕೊಂಡೆ ದುಬೈಗೆ ಹೋಗ್ತೀನಿ. ಅಷ್ಟೊಂದ್ ದುಡ್ಡು ನಿಮ್ಗೆ ಯಾರು ಕೊಡ್ತಾರೆ ಅಜ್ಜಿ? ಯಾರೋ ಒಬ್ರು ಕೊಡ್ತಾರೆ. ಯಾರೋ ಒಬ್ರು? ಯಾರು ಚಿಕ್ಕಮ್ಮ? ಅದು ಯಾರು ಅಂದ್ರೆ ಅದು ಹಾರಿಕಾ ಕೊಡ್ತಾಳೆ. ಅವಳು ಹೆಂಗ್ ಕೊಡ್ತಾಳೆ? ಅವಳು ಕೆಲ್ಸ ಮಾಡ್ತಿದ್ದಾಳಲ್ಲ, ಅವಳು ಕೈಯಾರೆ ಕೊಡ್ತಾಳೆ. ಏನ್ ಆಂಟಿ, ನೀನೇನಾದ್ರೂ ಚಿಕ್ಕಮ್ಮನ ದುಬೈ ಕಳಿಸ್ತೀನಿ ಅಂತ ಪ್ರಾಮಿಸ್ ಮಾಡಿದ್ಯಾ ಹಾರಿಕಾ? ದುಬೈಗೆ ಹೋಗ್ತಿದ್ದೀನಿ ಅಂತ ಒಂದೇ ಸಮ ಕನ್ವರ್ಸ್ತಿದ್ದಾರೆ. ಅವಳನ್ನ ದುಬೈ ಕಳ್ಸಿದ್ರೆ ನಿಮ್ಗೇನು, ಅಮೆರಿಕ ಕಳ್ಸಿದ್ರೆ ನಿಮ್ಗೇನೆ? ಹೋಗಿ ನಿಮ್ ಕೆಲ್ಸ ನೋಡ್ಕೊಳ್ಳಿ, ಹೋಗ್ರಿ. ಕನ್ಸ್ ಕಾಣ್ಬೇಡಿ ಚಿಕ್ಕಮ್ಮ, ಅದು ನಿಜ ಆಗ್ಲಿಲ್ಲ ಅಂದ್ರೆ ಬೇಜಾರ್ ಮಾಡ್ಕೋತೀರಾ. ಚಿಕ್ಕಮ್ಮನ್ಗೆ ಇಲ್ದೇ ಇರೋ ಆಸೆ ಎಲ್ಲ ಹುಟ್ಟಿಸ್ಬೇಡ ಹಾರಿಕಾ. ಆಂಟಿ ಬಾ ಇಲ್ಲಿ. ಲೇ ಹಾರಿಕಾ, ಏನ್ ಮಾಡ್ದೆ ಆಂಟಿ ನೀನು? ನಾನೇನೆ ಮಾಡ್ದೆ? ನಾನ್ ನಿನ್ನ ದುಬೈ ಕಳಿಸ್ತೀನಿ ಅಂತ ಹೇಳದ್ನಾ? ನನ್ ಲೈಫ್ ಸೆಟ್ಲ್ ಮಾಡ್ತೀನಿ ಅಂತ ಹೇಳಿದ್ಯಲ್ಲ. ನಾನ್ ಹೆಂಗ್ ನಿಮ್ ಲೈಫ್ ಸೆಟಲ್ ಮಾಡ್ತೀನಿ?
ಅದೇನೆ ರಾತ್ರಿ ಆ ಕೋಟ್ ಕದ್ದಿದ್ಯಲ್ಲ. ಮೆತ್ತಗ್ ಮಾತಾಡಿ ಆಂಟಿ. ಆ, ಈಗ ಕೋಟ್ ತಗೊಂಡ್ ಹೋಗಿ ಆದಿತ್ಯಂಗ್ ಕೊಡ್ತೀಯ ತಾನೆ? ಟೆಂಡರ್ ನಿಮ್ಗೆ ತಾನೆ ಸಿಗೋದು. ಟೆಂಡರ್ ಸಿಕ್ರೆ ಆದಿತ್ಯ ನಿನ್ಗೆ ದೊಡ್ಡ ಪೋಸ್ಟ್ ಕೊಡ್ತಾನೆ ಅಂತ ಹೇಳ್ದೆ ತಾನೆ? ನಿನಗೆ ದೊಡ್ಡ ಪೋಸ್ಟ್ ಬಂದ್ರೆ ನನ್ನ ಸೆಟಲ್ ಮಾಡ್ತೀನಿ ಅಂದೆ ತಾನೆ? ಅಂದೆ, ಆದ್ರೆ ನೀನ್ ಅದನ್ನ ಎಲ್ಲೆದ್ರಿಗೂ ಹೇಳ್ಬೇಕಾ? ಮೊದ್ಲೇ ವಸು ಅಕ್ಕ ಬೆರಳು ಸಿಕ್ಕಿದ್ರೆ ಹಸ್ತ ನುಂಗ್ತಾಳೆ. ನೀನ್ ಆಡಿದ ಮಾತಿಗೆ ವಸು ಅಕ್ಕಂಗೇನಾದ್ರೂ ಡೌಟ್ ಬಂದ್ರೆ ನಮ್ ಪ್ಲಾನ್ ಎಲ್ಲ ಹಾಳಾಗತ್ತೆ. ಆಗ ನೀನು ದುಬೈಗಲ್ಲ, ಪಕ್ಕದ ಏರಿಯಾಗೂ ಹೋಗಕ್ಕಾಗಲ್ಲ. ಸಾರಿ ಕಣೆ, ಖುಷಿಗ್ ಬಾಯ್ ಬಿಟ್ಬಿಟ್ಟೆ ಅಷ್ಟೇ. ಕೋರ್ಟ್ ಬಗ್ಗೆ ಏನು ಹೇಳಿಲ್ಲ ತಾನೆ? ಇಲ್ಲ ಇಲ್ಲ ಇಲ್ಲ, ದುಬೈ ಬಗ್ಗೆ ಮಾತ್ರ ಹೇಳ್ದೆ. ಟೆಂಡರ್ ಸಿಗೋ ತನಕ ಹುಷಾರಾಗಿರು ಆಂಟಿ. ನಾನು ಆದಿತ್ಯನ ಹತ್ರ ಹೋಗ್ತಿದ್ದೀನಿ. ಆಲ್ ದಿ ಬೆಸ್ಟ್ ಹಾರಿಕಾ. ಅಯ್ಯಪ್ಪ. ವೆಲ್ ಡನ್ ಹಾರಿಕಾ. ಅಭಿ ಹಾಕಿ ಟೆಂಡರ್ ಕೊಟೇಶನ್ನ ಕದ್ಬಿಟ್ಟೆ. ಥ್ಯಾಂಕ್ ಯು ಸೋ ಮಚ್. ನಿನಗೆ ಹೇಗೆ ಥ್ಯಾಂಕ್ಸ್ ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಇಟ್ಸ್ ಓಕೆ ಆದಿತ್ಯ. ನೀನು ಎಷ್ಟು ಒಳ್ಳೆ ಕೆಲಸ ಮಾಡಿದ್ಯಾ ಗೊತ್ತಾ? ಈ ಕೋಟ್ ಏನು ಅಂತ ಗೊತ್ತಾ? ಬ್ರಹ್ಮಾಸ್ತ್ರ. ಈ ಕೋಟಿಂದ ಈ ಆದಿತ್ಯ ಇವೆಂಟ್ಸ್ ಕಂಪನಿ ಜಾತ್ಕನೇ ಬದಲಾಗಿ ಹೋಗುತ್ತೆ. ಈ ಇಡೀ ಕರ್ನಾಟಕದಲ್ಲಿ ನಾವೇ ನಂಬರ್ 1 ಈವೆಂಟ್ ಆರ್ಗನೈಸರ್ ಆಗಿ ಹೆಸರು ಸಂಪಾದಿಸ್ತಿದ್ದೀವಿ. ಈ ಕೋಟ್ಗಿಂತ ನಾವು ಜಸ್ಟ್ 10 ರೂಪಾಯಿ ಕಮ್ಮಿ ಮಾಡಿದ್ರು ಸಾಕು, ಟೆಂಡರ್ ನಮ್ ಸ್ವಂತನೇ ಆಗತ್ತೆ. ಆಲ್ಮೋಸ್ಟ್ ನಾವು ಗೆದ್ದಿದ್ದೀವಿ ಹಾರಿಕಾ. ಈ ಸಕ್ಸಸ್ಗೆ ಕಾರಣ ನೀನೇ. ನಾನಾ? ನಾನು ನಿನ್ನ ಏನೋ ಅನ್ಕೊಂಡಿದ್ದೆ ಹಾರಿಕಾ. ನಾನು ಊಹೆ ಮಾಡಿದ್ಕಿಂತಲೂ ಜಾಸ್ತಿ ಬುದ್ಧಿ ಇದೆ ನಿನಗೆ. ನಿನ್ನ ಟ್ಯಾಲೆಂಟ್ ಎಕ್ಸಲೆಂಟ್, ಜೀನಿಯಸ್ ನೀನು. ಥ್ಯಾಂಕ್ ಯು ಆದಿತ್ಯ. ಇಷ್ಟು ಈಸಿಯಾಗಿ ಈ ಕೋಡ್ ನನ್ನ ಕೈ ಸೇರುತ್ತೆ ಅಂತ ನಾನು ಖಂಡಿತವಾಗ್ಲೂ ಅನ್ಕೊಂಡಿರ್ಲಿಲ್ಲ ಗೊತ್ತಾ? ಇದು ಬರೀ ನಿನ್ನಿಂದಲೇ ಸಾಧ್ಯ ಆಗಿದ್ದು ಹಾರಿಕಾ. ಇನ್ನು ಈ ಆಫೀಸ್ನಲ್ಲಿ ಅರ್ಧ ನಿಂದೆ ಹಾರಿಕಾ. ನಾನಾದ್ಮೇಲೆ ನೀನೇ ಈ ಆಫೀಸ್ಗೆ ಬಾಸ್. ಆದಿತ್ಯ ಈವೆಂಟ್ಸ್ಗೆ ಹಾಫ್ ಓನರ್ ನೀನೇ. ಥ್ಯಾಂಕ್ ಯು ಸೋ ಮಚ್ ಆದಿತ್ಯ. ಟೆಂಡರ್ಸ್ಗೆ ಟೈಮ್ ಆಗ್ತಿದೆ, ಈಗಲೇ ನಾವು ಕೋಟ್ ರೆಡಿ ಮಾಡೋಣ. ಆ ಟೆಂಡರ್ ಅಂತೂ ನಮಗೆ ಸೇರಿ. ಎಸ್. ಹೌದು, ನೀನು ಈ ಕೋಟ್ನ ತಗೊಬಂದಿದ್ದು ಯಾರಿಗೂ ಗೊತ್ತಿಲ್ಲ ತಾನೆ? ಅಂದ್ರೆ ಯಾರು ನೋಡ್ದಿರೋ ಹಾಗೆ ತಗೊಂಡು ಬಂದೆ ಅಲ್ವಾ? ಯಾರಿಗೂ ಗೊತ್ತಿಲ್ಲ, ಯಾರು ಕೂಡ ನೋಡಿಲ್ಲ. ವೆರಿ ಗುಡ್. ಟೆಂಡರ್ ನಮ್ಮ ಕೈಗೆ ಸಿಗೋವರೆಗೂ ಇದು ಸೀಕ್ರೆಟ್ ಆಗಿರಬೇಕು, ನಮ್ಮಿಬ್ರು ಮಧ್ಯೆ ಇರಬೇಕು. ಶ್ಯೂರ್, ನಾನು ಯಾರಿಗೂ ಹೇಳಲ್ಲ, ನೀವು ಯಾರಿಗೂ ಹೇಳಬೇಡಿ. ಇನ್ನೊಂದು ವಿಷಯ, ಅಭಿ ಈ ಟೆಂಡರ್ನ ಅವನ ತಮ್ಮ ಅಖಿಲ್ ಅಂದರೆ ನಿನ್ನ ಹಸ್ಬೆಂಡ್ ಹೆಸರಲ್ಲಿ ಕೋಟ್ ಮಾಡ್ತಿದ್ದಾನೆ. ಟೆಂಡರ್ ನಮಗೆ ಸಿಕ್ಕಿದ್ರೆ ನಿನ್ನ ಹಸ್ಬೆಂಡ್ ಸೋಲ್ತಾನೆ. ನಿನಗೇನು ಬೇಜಾರಿಲ್ಲ ತಾನೆ? ಸ್ವಲ್ಪ ದಿನ ಮಾತ್ರ ಅಖಿಲ್ ನನ್ನ ಹಸ್ಬೆಂಡ್, ಆಮೇಲೆ ನಾವು ಡಿವೋರ್ಸ್ ತಗೋತಿದ್ದೀವಿ. ಅಂದರೆ ನಿಮ್ಮಿಬ್ಬರಿಗೂ ಯಾವುದೇ ರಿಲೇಷನ್ ಇರಲ್ಲ, ಐ ಬೈ ರೈಟ್? ಎಸ್. ವಿಚ್ಛೇದನ ಸಿಕ್ಕಿದ್ಮೇಲೆ ಅವನು ಯಾರೋ ನಾನು ಯಾರೋ. ಸೂಪರ್ ಹಾರಿಕಾ, ನಿನ್ನಲ್ಲಿ ಈ ಡಿಟ್ಯಾಚ್ಮೆಂಟೇ ನನಗೆ ಬೇಕಾಗಿದ್ದು. ಆಲ್ರೆಡಿ ಅಖಿಲ್ ವೀಲ್ ಚೇರಲ್ಲಿದ್ದಾನೆ, ಈ ಏಟಿಂದ ಹಾಸಿಗೆ ಹಿಡಿತಾನೆ. ಲೈಫ್ ಲಾಂಗ್ ಐಸಿಯುನೇ ಗತಿ. ಇನ್ನು ಆ ಅಭಿನ ಆ ದೇವರು ಕೂಡ ಕಾಪಾಡಕ್ಕಾಗಲ್ಲ. ಸ್ವಾಮಿ, ಮೊನ್ನೆ ನನ್ನ ಮಗ ಅಖಿಲ್ ಪಟ್ಟಿರೋ ಕಷ್ಟಕ್ಕೆ ಒಳ್ಳೆ ಫಲಿತಾಂಶ ಕೊಟ್ಟೆ. ಇವತ್ತು ಅವನ ಹಿಂದೆ ಇದ್ದು ಟೆಂಡರ್ ಸಿಗೋ ಥರ ಮಾಡು.
ಆಲ್ ದ ಬೆಸ್ಟ್ ಅಖಿಲ್, ಗೆಲುವು ನಿಂದೆ. ಎಲ್ಲ ನಿಮ್ಮ ಹಾರೈಕೆ ಅದಕ್ಕೆ. ಮೊನ್ನೆ ಇದೇ ಥರ ಆಶೀರ್ವಾದ ಮಾಡಿದ್ರಿ, ಡಿಸೈನ್ಸ್ ಓಕೆ ಆಯಿತು. ಇವತ್ತು ಕೂಡ ಟೆಂಡರ್ ನಮ್ಗೆ ಸಿಗುತ್ತೆ ಅಖಿಲ್. ಸಿಗಬೇಕು ಅದಕ್ಕೆ. ಅಣ್ಣಂದ್ರು ನೀವು ನನಗೆ ಮಾಡ್ತಿರೋ ಎನ್ಕರೇಜ್ಮೆಂಟ್ಗೆ ನಮಗೆ ಒಳ್ಳೇದಾಗಬೇಕು. ನಿನಗೆ ಯಾವಾಗಲೂ ಒಳ್ಳೇದೇ ಆಗತ್ತೆ ಕಣೋ. ನೀನು ಪಟ್ಟಿರೋ ಕಷ್ಟ ವೇಸ್ಟ್ ಆಗಲ್ಲ. ಇವತ್ತು ಕೂಡ ನೀನೇ ಗೆಲ್ತೀಯ. ಗೆಲ್ಲೋದು ನಾನೇ ಆದರೂ ಗೆಲ್ಸೋರು ನೀವೇ ಅಲ್ವಾ ಅಣ್ಣ? ಈ ಸೋಲು ಗೆಲುವಿನ ಬಗ್ಗೆ ನೀನು ಜಾಸ್ತಿ ಯೋಚನೆ ಮಾಡಬೇಡ ಅಖಿಲ್. ಪ್ರಯತ್ನ ಮುಖ್ಯ. ನಾವೆಷ್ಟು ಬಲವಾಗಿ ಹೋರಾಟ ಮಾಡಿದ್ದೀವಿ ಅನ್ನೋದೇ ಮುಖ್ಯ ಇಲ್ಲಿ. ಟೆಂಡರ್ ನಮಗೆ ಸಿಗದೇ ಇರಲಿ, ಬೇಜಾರಾಗಬೇಡ. ಇಲ್ಲ ಅಣ್ಣ, ಆ ಆದಿತ್ಯ ನಮಗೆ ಸವಾಲು ಹಾಕಿದ್ದಾನೆ. ನಮ್ಮ ಸಂಸ್ಕೃತಿ ಇವೆಂಟ್ಸ್ನ ಕಡೆಗಣಿಸಿ ಮಾತಾಡಿದ್ದಾನೆ. ಅವನಿಗೆ ಬುದ್ಧಿ ಕಲಿಸ್ಬೇಕು. ನಾವಂದ್ರೆ ಏನು ಅಂತ ಪ್ರೂವ್ ಮಾಡಬೇಕು. ಅವ್ನು ನಮಗೆ ಪ್ರತಿಸ್ಪರ್ಧಿನೇ ಅಲ್ಲ ಕಣೋ. ಅವ್ನು ಬರೀ ಪಾಸಿಂಗ್ ಕ್ಲೌಡ್ ಅಷ್ಟೇ. ಅವನ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಅವನು ಗ್ರೇಟ್ ಅಂತ ಹಾರಿಕಾ ಅವನ ಕಂಪ್ನಿ ಸೇರ್ಕೊಂಡ್ಲಲ್ಲಣ್ಣ, ನಮಗೆ ಶತ್ರು ಆಗಿ ಬದಲಾದ್ಲು. ಹಾರಿಕಾ ಯಾಕೆ ನಮ್ ಶತ್ರು ಆಗ್ತಾಳೆ ಅಖಿಲ್? ಹಾರಿಕಾ ನಿನ್ ಹೆಂಡ್ತಿ, ನಮ್ ತಂಗಿ. ಅವಳಿಗೆ ಏನೂ ಗೊತ್ತಾಗ್ತಿಲ್ಲ. ಆದಷ್ಟು ಬೇಗ ತಿಳ್ಕೊತಾಳೆ. ಅವಳು ಯಾವತ್ತೂ ತಿಳ್ಕೊಳ್ಳಲ್ಲ, ಅದಕ್ಕೆ ವೇಸ್ಟ್. ನಿನ್ ಗೆಲುವು ಹಾರಿಕನ್ಗೆ ಉತ್ತರ ಆಗ್ಬೇಕು ಅಖಿಲ್. ನಿಮ್ ಅಣ್ಣಂದ್ರಿಗೆ ಸವಾಲ್ ಹಾಕಿರೋ ಆದಿತ್ಯಂಗೆ ನಿನ್ ಜಯ ಒಂದ್ ಎಚ್ಚರಿಕೆ ಗಂಟೆ ಆಗ್ಬೇಕು. ಅದಕ್ಕೆ ನಾನು ಗೆಲ್ಬೇಕು. ಅದಕ್ಕೆ ಹೇಗಾದ್ರೂ ಗೆದ್ದೆ ಗೆಲ್ಬೇಕು. ಅಭಿವಸು ಇರಬೇಕಾದ್ರೆ ನೀನ್ ಸೋಲಲ್ಲ ಅಖಿಲ್. ನೀನ್ ಗೆಲ್ಸೋದು ಮಾತ್ರ ಅಲ್ಲ, ಒಂದ್ ನೆಲೆ ಕಾಣಿಸೋದು ಕೂಡ ಮುಖ್ಯ. ಎಂಥ ಪರಿಸ್ಥಿತಿ ಬಂದರೂ ನೀನು ಡಿಪ್ರೆಸ್ ಆಗಬಾರ್ದು ಅಖಿಲ್. ಏನೇನು ನಡೆದ್ರೂ ಪರವಾಗಿಲ್ಲ, ಭಯಪಡಬೇಡ, ಧೈರ್ಯವಾಗಿರೋ. ನೀನು ಒಳ್ಳೆ ಪ್ರಯತ್ನನೇ ಮಾಡಿದ್ಯಾ ಅಖಿಲ್, ಕಷ್ಟಪಟ್ಟಿದ್ಯಾ. ನಾನ್ ಹೇಳ್ತಿದ್ದೀನಿ ತಾನೆ, ಟೆಂಡರ್ ನಮ್ದು. ಥ್ಯಾಂಕ್ಸ್ ಅದಕ್ಕೆ. ಕ್ಷೇಮವಾಗಿ ಹೋಗಿ ಟೆಂಡರ್ ಜೊತೆ ಬನ್ನಿ. ಬೆಸ್ಟ್ ಆಫ್ ಲಕ್ ಚಿಕ್ಕಪ್ಪ. ಆಲ್ ದ ಬೆಸ್ಟ್ ಚಿಕ್ಕಪ್ಪ. ಹೋಗಿ ಬರ್ತೀವಿ ಅದಕ್ಕೆ. ಹೋಗಿ ಬರ್ತೀವಿ ಪಾವನಿ. ಹಲೋ ಮಿಸ್ಟರ್ ಅಭಿ, ಏನು ಟೆಂಡರ್ಗೋಸ್ಕರ ಬಂದ್ರಾ? ನೀನೇನು ಟಿಫನ್ ತಿನ್ನಕ್ಕೆ ಬಂದ್ಯಾ? ಕಾಲ್ ಕೆಲಸ ಮಾಡದೇ ಇದ್ರು ನಿನ್ನ ಬಾಯಿ ಚೆನ್ನಾಗೇ ಕೆಲಸ ಮಾಡ್ತಿದ್ದೆ ಅಖಿಲ್. ಸುಮ್ಮನೆ ಎಲ್ಲರೂ ಮುಂದೆ ಒದೆ ತಿನ್ಬೇಡ ಆದಿತ್ಯ. ಛೇ, ಯಾವತ್ತು ಬಾಯಿ ಬಿಟ್ಟು ಮಾತಾಡದೇ ಇರೋ ಭಾಸ್ಕರ್ ಅವರು ಮಾತಾಡ್ತಿದ್ದಾರೆ. ಎಲ್ಲ ನಿನ್ನ ನೋಡ್ಕೊಂಡೆ ಅಭಿ. ನೀವು ಇಲ್ಲಿಗೆ ಬಂದಿದ್ದು ಟೈಮ್ ವೇಸ್ಟ್. ಸತ್ರು ನಿಮಗೆ ಟೆಂಡರ್ ಸಿಗಲ್ಲ, ಅದು ನನ್ನ ಸ್ವತ್ತು. ಮೊದಲೇ ಯಾಕೆ ಮಾತಾಡ್ತಾ ಇದೀಯಾ? ಟೆಂಡರ್ ಆದಮೇಲೆ ಯಾರಿಗೆ ಸ್ವಂತ ಅಂತ ಗೊತ್ತಾಗುತ್ತೆ. ಕೆಲವೊಂದನ್ನು ನಾನು ಮೊದಲೇ ಹೇಳ್ಬಿಡ್ತೀನಿ ಅಭಿ. ನಿನ್ನ ತಮ್ಮನ ಹೆಸರಲ್ಲಿ ಈ ಟೆಂಡರ್ ಹಾಕಿದ್ಯಾ ಅಲ್ವಾ, ಅವನ ಹಣೆಯಲ್ಲಿ ಟೆಂಡರ್ ಸಿಗುತ್ತೆ ಅಂತ ಬರ್ದೇ ಇಲ್ಲ. ನಮ್ಮ ಹಣೆ ಬರ ಡಿಸೈಡ್ ಮಾಡಕ್ಕೆ ನೀನ್ಯಾರು? ಇದನ್ನ ನಾನ್ ಡಿಸೈಡ್ ಮಾಡಿದ್ದಲ್ಲ ಸರ್, ಆಲ್ರೆಡಿ ಡಿಸಿಷನ್ ಆಗ ಹೋಗಿದೆ. ಎಲ್ಲ ಡೆಸ್ಟಿನಿ, ಯಾರೂ ಬದಲಾಯಿಸಕ್ಕಾಗಲ್ಲ. ಹೋಗಿ ಬಾಯಿ ಮುಚ್ಕೊಂಡು ಕೂತ್ಕೋ. ಯಾಕೆ? ನನ್ನ ಮಾತುಗಳು ಕತ್ತಿ ಥರ ನಿನ್ನ ಎದೆಗೆ ಚುಚ್ತಾ ಇದೆಯಾ ಅಭಿ? ಅವತ್ತೇನೋ ಪಾಪ ವೀಲ್ ಚೇರಲ್ಲಿದ್ದು ಡಿಸೈನ್ ಮಾಡಿದಾರಲ್ಲ ಅಂತ ನಿಮ್ಮ ತಮ್ಮನ ಮೇಲೆ ಸಿಂಪತಿ ತೋರಿಸಿ ಸ್ಪಾನ್ಸರ್ಸ್ ನಿಮ್ಮ ಕಡೆ ಬಂದರು. ಆದರೆ ಇವತ್ತು ಹಾಗಾಗಲ್ಲ. ಯಾರು ಎಷ್ಟು ಕೋಟ್ ಮಾಡಿದ್ದಾರೆ ಅಂತ ಅದ್ರ ಪ್ರಕಾರ ಡಿಸೈಡ್ ಮಾಡ್ತಾರೆ.
ಅವತ್ತು ಸ್ಪಾನ್ಸರ್ ಸಿಕ್ಕಿದ್ರು ಅಂತ ಖುಷಿಲಿ ಮನೆಗೆ ಹೋದ್ರಿ. ಬಟ್ ಇವತ್ತು ನಿಮ್ ತಮ್ಮನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕಾಗತ್ತೆ. ನಾನ್ ಕೊಡೋ ಶಾಕಿಂದ ಈ ವೀಲ್ ಚೇರ್ನಲ್ಲಿರೋ ಬಾಡಿಗೆ ಕೈ ಬಾಯಿ ಎರಡೋ ಬಿದ್ದು ಹೋಗ್ಬೋದೇನೋ. ಆಗ್ಲೇ ನಮ್ಮ ಅಣ್ಣ ನಿನಗೆ ವಾರ್ನಿಂಗ್ ಕೊಟ್ಟಿದ್ದಾನೆ. ನನ್ನ ಹತ್ರ ಒದೆ ತಿನ್ನಬಾರ್ದು ಅಂತ ಅನ್ಕೊಂಡ್ರೆ ಬಾಯಿ ಮುಚ್ಕೊಂಡು ಕೂತ್ಕೋ, ಇಲ್ಲ ಅಂದರೆ ಎಲ್ಲರ ಮುಂದೆನೋ ಅವಮಾನ ಆಗುತ್ತೆ ನಿನಗೆ. ಅಭಿ, ಇವನಿಗೆ ಹೊಡಿಯೋದು ಒಂದೇ, ಬೀದಿಲಿರೋ ಹುಚ್ಚನಾಗಿ ಹೊಡಿಯೋದು ಒಂದೇ. ಹೋಗ್ಲಿ ಬಿಡು. ಹೋಗ. ನನ್ನ ಕಾಲರೇ ಹಿಡ್ಕೋತೀಯ ಅಭಿ. ನಿನ್ನ ಕೋಟ್ನ ನಿನ್ನ ಮನೆಯವರಿಂದನೇ ಕಳ್ತನ ಮಾಡಿಸಿ ಅದಕ್ಕಿಂತಲೂ ಕಮ್ಮಿ ಕೋಟ್ ಮಾಡಿದ್ದೀನಿ. ಟೆಂಡರ್ ನಂದು. ಕೊನೆಗೆ ನಿಮ್ಮ ಈ 3 ಅಣ್ಣ ತಮ್ಮಂದ್ರ ಗತಿ ಏನಾಗತ್ತೆ ಅಂತ ನೋಡುವಂತೆ. ಟೆಂಡರ್ಗೆ ಬಂದಿರೋ ನಿಮ್ಮೆಲ್ಲರಿಗೂ ಹಾರ್ಟ್ಲಿ ವೆಲ್ಕಮ್. ಇನ್ನು ಸ್ವಲ್ಪ ಹೊತ್ತಲ್ಲಿ ಆಕ್ಷನ್ ಸ್ಟಾರ್ಟ್ ಆಗತ್ತೆ. ನಿಮ್ಮ ಟೆಂಡರ್ನ ತಂದು ಈ ಬಾಕ್ಸಲ್ಲಿ ಹಾಕಬೇಕು ಅಂತ ಕೇಳ್ಕೊಂತೀವಿ.